ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ರುಚಿಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ಬೇಕ್ರಿ ಸ್ಟೈಲ್ ರಸ್ಮಲೈ ಮಾಡೋ ವಿಧಾನ ನೋಡೋಣ ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲು ರಸ್ಮಲೈ ಮಾಡ್ಕೊಳ್ಳೋಕ್ಕೆ ನಾವು ಫಸ್ಟು ಪನ್ನೀರ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಅರ್ಧ ಲೀಟ್ರು ಹಾಲು ಹಾಕ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದ್ಮೇಲೆ 2 ಸ್ಪೂನ್ ವಿನೆಗರ್ ಹಾಕಬೇಕು. ವಿನೆಗರ್ ಅಥವಾ ಲಿಂಬು ಹಾಕಿದ್ರೂ ಆಗುತ್ತೆ, ಬಟ್ ಲಿಂಬು ರಸ ಹಾಕಿದ್ರೆ ಬೇಗ ಹಾಲು ಒಡೆಯಲ್ಲ, ಅದಕ್ಕೆ ನಾನು ವಿನೆಗರ್ ಹಾಕ್ತಿದ್ದೀನಿ. ವಿನೆಗರ್ ಹಾಕಿ ಹಿಂಗೆ ಚೆನ್ನಾಗಿ ಕೈ ಆಡಿಸ್ತಾನೇ ಇರಬೇಕು. ಹಾಲು ಒಡೆದು ಪನ್ನೀರ್ ಬೇರೆ ನೀರು ಬೇರೆ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡಿ, ನಮಗೆ ಪನ್ನೀರ್ ಬೇರೆ ಮತ್ತು ನೀರು ಬೇರೆ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಸಾಕು. ಈಗ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೊಂದು ಕಾಟನ್ ಬಟ್ಟೆ ಹಾಕಿ ಪನ್ನೀರನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹಿಂಡ್ಕೊಬೇಕು. ಪನ್ನೀರಲ್ಲಿ ಇದ್ದಿದ್ದ ನೀರೆಲ್ಲ ಕೆಳಗೆ ಬರಬೇಕು, ಆ ಥರ ಹಿಂಡ್ಕೊಬೇಕು. ಇವಾಗ ಮತ್ತೆ ಕ್ಲೀನ್ ನೀರು ಹಾಕಿ ಮತ್ತೆ ಒಂದು ಸಲ ತೊಳ್ಕೊಬೇಕು. ಹಿಂಗೆ 2 ಸಲ ತೊಳ್ಕೊಬೇಕು ಕ್ಲೀನ್ ನೀರು ಹಾಕಿ. ಪನ್ನೀರಲ್ಲಿರೋ ವಿನೆಗರ್ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಬೇಕು. ಇವಾಗ 2 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಪನ್ನೀರಲ್ಲಿರೋ ವಿನೆಗರ್ ಅಂಶ ಎಲ್ಲ ಹೋಗಿದೆ. ಇವಾಗ 10 ನಿಮಿಷ ಚೆನ್ನಾಗಿ ನಾದ್ಕೊಬೇಕು. ಅಂಗೈಯಿಂದ ಚೆನ್ನಾಗಿ 10 ನಿಮಿಷ ನಾದ್ಕೊಬೇಕು. ಇವಾಗ ಒಂದು ಸಲ ಉಂಡೆ ಮಾಡಿ ನೋಡಿ. ಉಂಡೆಯಲ್ಲಿ ಕ್ರ್ಯಾಕ್ಸ್ ಬರ್ತಾ ಇದೆ. ಈ ಥರ ಕ್ರ್ಯಾಕ್ಸ್ ಬಂದರೆ ಪನ್ನೀರನ್ನ ಹಾಕಿದ ತಕ್ಷಣ ಒಡೆದೋಗ್ಬಿಡುತ್ತೆ. ಅದಕ್ಕೆ ಮತ್ತೆ 10 ನಿಮಿಷ ಚೆನ್ನಾಗಿ ನಾದ್ಕೊತಿದ್ದೀನಿ. ಹೀಗೆ ಚೆನ್ನಾಗಿ ನಾದ್ಕೊಬೇಕು. ಉಂಡೆ ಮಾಡಿದ್ರೆ ಕ್ರ್ಯಾಕ್ಸ್ ಬರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಬೇಕು. ರಸ್ಮಲೈ ಮಾಡೋದ್ರಲ್ಲಿ ಇದು ಮೇನ್ ಸ್ಟೆಪ್ಪು. ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟು ಚೆನ್ನಾಗಿ ರಸ್ಮಲೈ ಬರುತ್ತೆ. ನಾದ್ಕೊಂಡಾಗಿದೆ. ಇವಾಗ ಉಂಡೆ ಮಾಡೋಣ. ರಸ್ಮಲೈ ಶೇಪಲ್ಲಿ ಉಂಡೆ ಮಾಡಿ ಪ್ರೆಸ್ ಮಾಡಿ ನೋಡಿ. ಇವಾಗ ಮಾಡ್ತಿದ್ದೀನಲ್ಲ, ಈ ಶೇಪಲ್ಲಿ ಮಾಡಿಕೊಂಡ್ರೆ ಆಗುತ್ತೆ. ಇದೇ ಥರ ಇರೋ ಎಲ್ಲದನ್ನು ಮಾಡ್ಕೊಳ್ಳೋಣ. ನಮಗೀಗ ಅರ್ಧ ಲೀಟ್ರ್ ಹಾಲಿಂದ 8 ರಸ್ಮಲೈ ಆಗಿದೆ. ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ.
ಇವಾಗ ನಾವು ಒಂದು ಪಾತ್ರೆಗೆ 1 ಕಪ್ ಸಕ್ಕರೆ, 3 ಕಪ್ಪು ನೀರು ಹಾಕಬೇಕು. ಸಕ್ಕರೆ ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಇದಕ್ಕೆ ಪಾಕ ಬರೋದು ಬೇಡ, ಕರಗಿಬಿಟ್ಟು ಒಂದು ಕುದಿ ಬಂದರೆ ಸಾಕು. ಇವಾಗ ಕುದಿ ಬಂದಿದೆ. ರಸಮಲೈನ ಒಂದೊಂದೇ ಹಾಕೋಣ. ಒಂದೊಂದೇ ಹಾಕ್ಕೊಬೇಕು, ಒಟ್ಟಿಗೆ ಹಾಕಬಾರ್ದು. ಒಟ್ಟಿಗೆ ಹಾಕಿದ್ರೆ ಒಡೆದೋಗ್ಬಿಡುತ್ತೆ. ಒಂದಾದ್ಮೇಲೆ ಒಂದು ಎಲ್ಲ ರಸಮಲೈನೂ ಹಾಕ್ಕೊಬೇಕು. ಇದನ್ನಿವಾಗ ಹೈ ಫ್ಲೇಮಲ್ಲಿ ಚೆನ್ನಾಗಿ 10 ನಿಮಿಷ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲೇ ಇರಬೇಕು, ಲೋ ಫ್ಲೇಮಲ್ಲಿ ಇಡಬೇಡಿ. 10 ನಿಮಿಷ ಆಗಿದೆ. ಇವಾಗ ಒಂದೊಂದನ್ನೇ ನಿಧಾನಕ್ಕೆ ಉಲ್ಟಾ ಹಾಕಬೇಕು. ಇವಾಗ ಈ ಸೈಡಲ್ಲೂ 10 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಇವಾಗ 10 ನಿಮಿಷ ಆಗಿದೆ. ಲೋ ಫ್ಲೇಮ್ ಮಾಡಿ ಮತ್ತೆ 5 ನಿಮಿಷ ಬೇಯಿಸ್ಕೊಬೇಕು. 5 ನಿಮಿಷ ಆಗಿದೆ. ಈಗ ಮತ್ತೆ ಉಲ್ಟಾ ಹಾಕಿ ಲೋ ಫ್ಲೇಮಲ್ಲೇ ಮತ್ತೆ 5 ನಿಮಿಷ ಬೇಯಿಸ್ಕೊಬೇಕು. ಈ ಸ್ಟೆಪ್ಪು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ರಸಮಲೈ ಮಾಡಬೇಕಾದ್ರೆ. ಇದನ್ನು ಚೆನ್ನಾಗಿ ಫಾಲೋ ಮಾಡಿದ್ರೆ ರಸಮಲೈ ಚೆನ್ನಾಗಿ ಬರುತ್ತೆ. ಇವಾಗ 5 ನಿಮಿಷ ಪ್ಲೇಟ್ ಮುಚ್ಚಿ ಮತ್ತೆ ಚೆನ್ನಾಗಿ ಬೇಯಿಸ್ಕೊಬೇಕು ಲೋ ಫ್ಲೇಮಲ್ಲಿ. 5 ನಿಮಿಷ ಆಗಿದೆ. ಇವಾಗ ರಸಮಲೈ ಕೂಡ ಬೆಂದಿದೆ. ಡಬಲ್ ಸೈಜ್ ಆಗಿದೆ ಇವಾಗ ಮುಂಚೆಕ್ಕಿಂತ, ನೋಡ್ತಿರ್ಬೋದು ನೀವು. ನಾವಿವಾಗ ರಸ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟು ಅರ್ಧ ಲೀಟ್ರು ಹಾಲು ಹಾಕೋಣ. ಅರ್ಧ ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೂ ಅಷ್ಟೇ, ಒಂದು ಕುದಿ ಬಂದರೆ ಸಾಕು. ಒಂದು ಕುದಿ ಬಂದಿದೆ. ಇವಾಗ ಎಲ್ಲೋ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೊಬೋದು. ಬೇಕ್ರಿ ಸ್ಟೈಲಲ್ಲೆಲ್ಲ ಹೀಗೆ ಇರುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ, ಹೀಗೆ ಕುದಿಸ್ಕೊಬೇಕು. ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ರೆಡಿಯಾಗಿಬಿಡುತ್ತೆ. ಪನ್ನೀರ್ನ ಸಕ್ಕರೆ ಪಾಕದಲ್ಲಿ ಬೇಯಿಸಿದ್ವಲ್ಲ, ಅದು ಕೂಡ ರೆಡಿಯಾಗಿದೆ. ಫುಲ್ ಕೂಲಾಗಿರಬೇಕು ಅದು. ಪನ್ನೀರು ಫುಲ್ ಕೂಲ್ ಇರಬೇಕು, ಹಾಲು ಮಾತ್ರ ಬಿಸಿ ಇರಬೇಕು. ಇವಾಗ ಪನ್ನೀರ್ನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಕೊಂಡು ಈ ಹಾಲಿಗೆ ಹಾಕ್ಕೊಬೇಕು. ಪ್ರೆಸ್ ಮಾಡಿಲ್ಲ ಅಂದರೆ ಆ ಪನ್ನೀರಲ್ಲಿದ್ದಿದ್ದ ರಸ ಎಲ್ಲ ಹಾಲಿಗೆ ಬಿಟ್ಕೊಂಡು ಹಾಲು ಫುಲ್ ತೆಳ್ಳಗಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡಿಕೊಂಡು, ಫುಲ್ ಪ್ರೆಸ್ ಮಾಡ್ಕೊಬಾರ್ದು. ಫುಲ್ ಪ್ರೆಸ್ ಮಾಡಿಕೊಂಡ್ರೆ ಅದರಲ್ಲಿದ್ದಿದ್ದ ಸ್ವೀಟೆಲ್ಲ ಹೋಗಿಬಿಡುತ್ತೆ. ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಾಲಲ್ಲಿ ಹಾಕಬೇಕು. ಇವಾಗ ಕಮ್ಮಿ ಅಂದರೂ 5 ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಇವಾಗ 5 ಅವರ್ ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ತೆಗಿತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬೇಕ್ರಿ ಸ್ಟೈಲಲ್ಲೇ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಗಾರ್ನಿಷಿಂಗ್ ಮಾಡಿಸ್ಕೊಂಡ್ರೆ ಆಯಿತು. ಸೇಮ್ ಬೇಕ್ರಿಯಲ್ಲಿ ತಿಂದಂಗೆ ಇರುತ್ತೆ. ನೋಡಿ ಕಟ್ ಮಾಡ್ತಿದ್ರೆ ಹಾಗೆ ಕಟ್ ಆಗ್ತಾ ಇದೆ. ತುಂಬಾ ಸಾಫ್ಟಾಗಿ ಬಂದಿರುತ್ತೆ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ.